UPSC ಪ್ರಿಪರೇಷನ್ಗೆ ಪ್ಲ್ಯಾನ್ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಹೆಂಗೆ ಓದಬೇಕು ಅಂತ? ಸೊ ನನ್ನ ಲಾಸ್ಟ್ ಅಟೆಂಪ್ಟಲ್ಲೂ ಅಷ್ಟೇ, ಈ ಅಟೆಂಪ್ಟಲ್ಲೂ ಅಷ್ಟೇ, ದ ಕೀ ಇಸ್ ಯು ಹ್ಯಾವ್ ಟು ಹ್ಯಾವ್ ಎನ್ ಇಂಟಿಗ್ರೇಟೆಡ್ ಪ್ಲ್ಯಾನ್. ಸೊ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಅಲ್ಲಿರೋರಿಗೆ, ಇವಾಗ ಪುಲ್ವಾಮಲ್ಲಿ ಅಟ್ಯಾಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದ ಮೇಲೆ ನೀವೇನು ಮಾಡಬೇಕಂದ್ರೆ ಪ್ರಿಲಿಮ್ಸಲ್ಲಿ ಮ್ಯಾಕ್ಸಿಮಮ್ ದೇ ಕೆನ್ ಆಸ್ಕ್ ಎಲ್ಲಾಗಿತ್ತು, ವಿಚ್ ಇಸ್ ಆಲ್ಸೋ ವೆರಿ ರೇರ್, ದೇ ವೋಂಟ್ ಆಸ್ಕ್ ಯು. ಬಟ್ ಮೇನ್ಸ್ ಬಂದಾಗ ದೇ ಮೈಟ್ ಆಸ್ಕ್ ದ ಸೇಮ್ ಕ್ವೆಶನ್ ಇನ್ ಅ ಡಿಫ್ರೆಂಟ್ ವೇ. ನೀವು ನಮ್ಮ ಡಿಫೆನ್ಸ್ ಕೇಪಬಿಲಿಟೀಸ್ನ ನಾವು ಹೆಂಗೆ ಎನ್ಹಾನ್ಸ್ ಮಾಡ್ಕೋಬೋದು ಅಂತ ಕೇಳ್ಬೋದು. ಅದೇ ನೀವು ಇಂಟರ್ವ್ಯೂಗೆ ಹೋದಾಗ ಅದೇ ಲಾಸ್ಟ್ ನೀವು ಚೀಫ್ ಆಫ್ ಡಿಫೆನ್ಸ್ ಆಗಿದ್ದಿದ್ರೆ, ಆರ್ಮಿ ವಾಟ್ ಎವರ್, ದೇ ಲಾಸ್ಟ್ ವಾಟ್ ವುಡ್ ಯು ಡೂ. ಸೊ ಕ್ವೆಶನ್ ಇಸ್ ದ ಸೇಮ್, ಒಂದೇ ಥರ ಆಗ್ತಿದೆ. ಸೊ ನೀವು ಯು ಶುಡ್ ಜಸ್ಟ್ ಬಿಲೀವ್ ಇವಾಗಲಿಂದಾನೇ ದಟ್ ಯು ಆರ್ ಆಲ್ರೆಡಿ ಎನ್ IAS ಆರ್ ಎನ್ IPS, ಓಕೆ, ಆ್ಯಂಡ್ ಆಲ್ರೆಡಿ ಸಿವಿಲ್ ಸರ್ವೆಂಟ್ ಅಂತ ಅಂದ್ಕೊಂಡು ಇಂಟಿಗ್ರೇಟೆಡ್ ಆಗಿ ಪ್ರಿಪೇರ್ ಮಾಡಬೇಕು. ಒಂದು ಇಶ್ಯೂ ನೋಡಿದಾಗ ನಾನು ಬರೀ ಪ್ರಿಲಿಮ್ಸಿಗೆ ಮಾತ್ರ ಓದ್ತೀನಿ, ಬರೀ ಮೇನ್ಸಿಗೆ ಮಾತ್ರ ಓದ್ತೀನಿ, ಹಂಗೆ ಮಾಡಬಾರ್ದು. ಸೊ ನೀವು ಕೇಳಿದ ಕ್ವೆಶನ್ UPSCಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕಂತ. ಸೊ ಹ್ಯಾವ್ ಎನ್ ಇಂಟಿಗ್ರೇಟೆಡ್ ಪ್ಲ್ಯಾನ್. ಪ್ರತಿಯೊಂದು ಇಶ್ಯೂನು ಫ್ಯೂಚರ್ ಎಂಡ್ ಕನ್ಕ್ಲೂಷನ್ ತನಕ ನೋಡಿ, ಅದೊಂದು. ಸೆಕೆಂಡ್, ಈಗ ಮೇಜರ್ಲಿ ಪ್ರಿಲಿಮ್ಸಲ್ಲಿ 7 ಸಬ್ಜೆಕ್ಟ್ಸ್ ಇದೆ ಅಲ್ವಾ, 6-7 ಸಬ್ಜೆಕ್ಟ್ಸ್ ಇದೆ. ಸೊ ಯಾವುದು ಪಾಲಿಟಿ, ಜಾಗ್ರಫಿ, ಹಿಸ್ಟ್ರಿ, ಮತ್ತು ಎಕನಾಮಿಕ್ಸ್, ಎನ್ವೈರ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಈ 6 ಸಬ್ಜೆಕ್ಟ್ಸ್ಗೆ ಒಂದೊಂದು ಬುಕ್ ಇರುತ್ತೆ. ನಾನು ಜಾಸ್ತಿ ಬುಕ್ಗಳು ಓದಿಲ್ಲ. ಸೊ ಸರ್ ಹೇಳ್ತಿದ್ರು NCERTs ಬಗ್ಗೆ, ನಾನು NCERTs ಕೂಡ ಓದಿಲ್ಲ, 6th to 12th ಅವೆಲ್ಲ ಓದಿಲ್ಲ. ಸೊ ನಿಮ್ಗೆ ಬ್ಯಾಕ್ಗ್ರೌಂಡ್ ಇಲ್ಲ ಆ ಸಬ್ಜೆಕ್ಟಲ್ಲಿ ಅಂತ ಅನಿಸಿದ್ರೆ ಯು ಮೈ ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ ಆ್ಯಂಡ್ ಎಲ್ಲ 6th ಇಂದ ಯಾವುದೇ NCERTs ಇದ್ದರೆ ಓದ್ಬೋದು. ಐ ಟೆಲ್ ಯು ವಾಟ್ ಐ ಡಿಡ್, ಇಟ್ ಈಸ್ ವೆರಿ ಸಿಂಪಲ್. ಸೊ ತಮಿಳ್ನಾಡು 11th ಸ್ಟ್ಯಾಂಡರ್ಡ್ NCERT ಬುಕ್ ಒಂದು ಬರುತ್ತೆ. ಐ ಥಿಂಕ್ ಮೋಸ್ಟ್ ಆಫ್ ಯು ವಿಲ್ ನೋ ಅಬೌಟ್ ಇಟ್. ಸೊ 11th ಆ ಬುಕ್ನ ನೀವು ಏನ್ಷಿಯಂಟ್ ಇಂಡಿಯಾ, ಮೆಡಿವಲ್ ಇಂಡಿಯಾ ಎರಡಕ್ಕೂ ಅದನ್ನೇ ಓದಿ. ಅವ್ರು ಯಾವುದೇ ಕ್ವೆಶನ್ ಕೇಳಿದ್ರು ಅದನ್ನೇ ಓದಿ. ಸಪೋಸ್ ಯಾವುದೋ ಒಂದು ಮಾಕ್ ಟೆಸ್ಟ್ ಕೊಡ್ಬೇಕಾದ್ರೆ ಬೇರೆ ಏನೋ ಕ್ವೆಶನ್ ಕೇಳ್ಬೋದು, ಅದು ಈ ಬುಕ್ಕಲ್ಲಿರುತ್ತೆ ಅಂತ ಬೇರೆ ಯಾರೋ ಹೇಳ್ತಾರೆ, ಅದಕ್ಕೋಸ್ಕರ ಇನ್ನೊಂದು ಬುಕ್ಕೆಲ್ಲ ತೊಗೊಂಡು ಓದೋದೇನು ಅವಶ್ಯಕತೆ ಇಲ್ಲ. ಅದು ಡಿಸಿಷನ್ ಮೇಕಿಂಗ್ ಆಗಲಿ, ಗೆಸ್ ಮಾಡೋದು ಅದು ಹಂಗೆ ಬರುತ್ತೆ. ಸೊ ಒಂದೇ ಬುಕ್ ಓದಿ. ಸೊ ತಮಿಳ್ನಾಡು 11th ಸ್ಟ್ಯಾಂಡರ್ಡ್ NCERT, ತಮಿಳ್ನಾಡು 11th ಸ್ಟ್ಯಾಂಡರ್ಡ್ ಬುಕ್ ಅದೊಂದು ಓದಿ. ನೆಕ್ಸ್ಟ್ ಜಾಗ್ರಫಿ ಬಂದಾಗ ದೇರ್ ಈಸ್ ಅ NCERT ಇದು 11th ಸ್ಟ್ಯಾಂಡರ್ಡ್, ಒನ್ ಆನ್ ವರ್ಲ್ಡ್ ಜಾಗ್ರಫಿ, ಅನದರ್ ಒನ್ ಆನ್ ಇಂಡಿಯನ್ ಜಾಗ್ರಫಿ, 2 ಬುಕ್ ಬರುತ್ತೆ. ಸೊ ಯು ರೀಡ್ ದ್ಯಾಟ್ ರಿಪೀಟೆಡ್ಲಿ, ಓಕೆ. ಜಾಗ್ರಫಿಗೆ. ಎಕನಾಮಿಕ್ಸಿಗೆ ಮ್ಯಾಕ್ರೋ ಎಕನಾಮಿಕ್ಸ್ NCERT, ಓಕೆ. ಇಷ್ಟೇ NCERTs ಫಾರ್ ದೀಸ್ ಟು ಜಾಗ್ರಫಿ ಆ್ಯಂಡ್ ಎಕನಾಮಿಕ್ಸ್. ನೆಕ್ಸ್ಟ್ ಪಾಲಿಟಿಗೆ ಅವ್ರು ಹೇಳ್ದಂಗೆ ಲಕ್ಷ್ಮೀಕಾಂತ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಇನ್ ಯೋರ್ ಫಿಂಗರ್ ಟಿಪ್ಸ್. ನೀವು ಅದು ಓದೋದನ್ನ ಸ್ಟೋರಿ ಬುಕ್ ಥರ ಓದಲೇಬಾರ್ದು, ಪ್ರತಿಯೊಂದು ಲೈನ್ ಅದರಲ್ಲಿರೋದು ಇಂಪಾರ್ಟೆಂಟ್. ಸೊ ಹಂಗೆ ಓದಬೇಕು ಅದನ್ನು. ಆ್ಯಂಡ್ ಎಸ್ಪೆಷಲಿ ಲಾಸ್ಟಲ್ಲಿ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಏನೋ ಬರುತ್ತೆ, ಅದಕ್ಕೆ ನೀವು ಒಂದು ಚಾರ್ಟ್ ಮಾಡ್ಕೋಬೋದು, ಓಕೆ. ಚಾರ್ಟ್ ಮಾಡ್ಕೊಂಡು ಅದರಲ್ಲಿ ಯಾರು ಅಪಾಯಿಂಟಿಂಗ್ ಅಥಾರಿಟಿ, ಯಾರು ರಿಮೂವಲ್ ಅಥಾರಿಟಿ, ಅದೇ ಹಂಗೆ ಮಾಡಿದರೆ 4 pagesಲ್ಲಿ ಮುಗ್ದೋಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ರೀಡ್ ದೋಸ್ 100 pages ಆಫ್ ಲಕ್ಷ್ಮೀಕಾಂತ್ ಅಗೇನ್ ಆ್ಯಂಡ್ ಅಗೇನ್. ಸೊ ಆ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಅದೇ ಬೆಸ್ಟ್. ಸೊ ಹ್ಯಾಂಡ್ ರಿಟನ್ ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ, ಪಾಲಿಟಿಯಲ್ಲಿ ಈ ಟಾಪಿಕ್ ಮೇಲೆ ಮಾಡೋಕ್ಕಾಗುತ್ತೆ. ಸೊ ಯು ಕ್ಯಾನ್ ಡೂ ದ್ಯಾಟ್ ಫಾರ್ ಪಾಲಿಟಿ. ನೆಕ್ಸ್ಟ್ ಎನ್ವೈರ್ಮೆಂಟಿಗೆ ಶಂಕರ್ IAS ಎನ್ವೈರ್ಮೆಂಟ್ ಬುಕ್, ಎವ್ರಿಬಡಿ ಸ್ಟಡೀಸ್ ದ್ಯಾಟ್. ಸೊ ದ್ಯಾಟ್ ಈಸ್ ಒನ್ ಬುಕ್. ಬೇರೆ ಯಾವ ಸಬ್ಜೆಕ್ಟ್ ಇದೆ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಲಾಸ್ಟಲ್ಲಿ ಆ ಕಂಪೈಲೇಷನ್ಸ್ ಬಿಡ್ತಾರಲ್ಲ ವಿಷನ್ ಅವರು, ಯು ಕ್ಯಾನ್ ರೀಡ್ ದ್ಯಾಟ್. ಬೇರೆ ಯಾವ ಸಬ್ಜೆಕ್ಟ್ ಇದೆ? ಹ್ಯಾವ್ ಐ ಮಿಸ್ಡ್ ಎನಿ ಸಬ್ಜೆಕ್ಟ್? ದಟ್ಸ್ ಆಲ್. ಸೊ ಇಷ್ಟು ಮಾಡಿದರೆ 5 ಸಬ್ಜೆಕ್ಟ್ ಇದೆಯಾ? 5 ಬುಕ್ಸ್ ಹೇಳಿದ್ನ, ಅದೇ ಅಷ್ಟೇ. ಪ್ರತಿ ನೀವು 2 months ಇದೇ 5 ಬುಕ್ನ ಪದೇ ಓದ್ತಿದ್ರೆ ಎವ್ರಿಬಡಿ ವಿಲ್ ರಿಮೆಂಬರ್ ಎವ್ರಿಥಿಂಗ್. ಜಸ್ಟ್ ದಟ್ ಯು ಡೋಂಟ್ ಸ್ವಿಚ್, ಬೇರೆ ಬುಕ್ಸ್ ತೊಗೊಳಕ್ಕೆ ಹೋಗ್ಬೇಡಿ, ಓಕೆ. ಇದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಹೋಲ್ ಡೇನ ಡಿವೈಡ್ ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ಸ್ಗೆ ಮಾರ್ನಿಂಗ್ ಡೋಂಟ್ ಟೇಕ್ ಮೋರ್ ದೆನ್ 2 hours. ಆ್ಯಕ್ಚುಲಿ ನಾನು ನಾಟ್ ಎ ವೆರಿ ಗುಡ್ ನ್ಯೂಸ್ ಪೇಪರ್, ಅಷ್ಟು ಚೆನ್ನಾಗಿ ಓದೋದಿಲ್ಲ. ಐ ಜಸ್ಟ್ ರೀಡ್ ಇಂಪಾರ್ಟೆಂಟ್ ಥಿಂಗ್ಸ್. 1 hour 1.5 hour ಮ್ಯಾಕ್ಸಿಮಮ್. ಹಿಂದೂ ನಿಮ್ಗೆ ಇಷ್ಟ ಆದರೆ ಹಿಂದೂ. ನಾನು ಈ ಸತಿ ಇಂಟರ್ವ್ಯೂ ಹೋಗಿದ ಮೇಲೆ ಐ ಫೆಲ್ಟ್ ಹಿಂದೂಸ್ತಾನ್ ಟೈಮ್ಸ್ ಇಸ್ ವೆರಿ ಸಿಂಪಲ್. ಸೊ ಹಿಂದೂಸ್ತಾನ್ ಟೈಮ್ಸ್ ಸೌತ್ ಇಂಡಿಯಾಗೆ ಬರೋದಿಲ್ಲ. ಸೊ ಇಫ್ ಯು ವಾಂಟ್, ಜಿಯೋ ನ್ಯೂಸ್ ಪೇಪರ್ ಆ್ಯಪ್ ಇದೆ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಹಿಂದೂ ಎವ್ರಿಬಡಿ ರೀಡ್ಸ್ ಆ್ಯಂಡ್ ಐ ರೀಡ್ ಹಿಂದೂ. ಸೊ 1.5 hours ಮ್ಯಾಕ್ಸಿಮಮ್. ಸಪೋಸ್ ನಿಮ್ಮ ನ್ಯೂಸ್ ಪೇಪರ್ ಓದೋದ್ರಲ್ಲಿ ಟೈಮ್ ಜಾಸ್ತಿ ಹಿಡಿತಿದೆ ಅಂದರೆ ಎಷ್ಟೊಂದು ವೆಬ್ಸೈಟ್ಸಲ್ಲಿ ಅನ್ ಅಕಾಡೆಮಿ ಆಗಲಿ ಬೇರೆ ಕಡೆ ಅವರು ಒಂದು ಇಡೀ ದಿವಸ ಏನೇನು ಆಗಿದೆಯೋ ನ್ಯೂಸ್ ಪೇಪರಲ್ಲಿ 10-15 minutesಲ್ಲಿ ಮುಗಿಸ್ತಾರೆ. ದಟ್ ಈಸ್ ಮೋರ್ ದೆನ್ ಇನಫ್. ಬಿಕಾಸ್ UPSCಯಲ್ಲಿ ಸೇಮ್ ಥಿಂಗ್ ಇಸ್ ನಾಟ್ ಗೋನ್ ಟು ರಿಪೀಟ್. ಆ್ಯಂಡ್ ಹಿಂದೂ ಎಡಿಟೋರಿಯಲ್ಸ್ ಕೂಡ ಇಸ್ ನಾಟ್ ಗೋನ್ ಟು ರಿಪೀಟ್, ದೇ ನಾಟ್ ಗೋನ್ ಟು ಆಸ್ಕ್ ಯು ದ ಸೇಮ್ ಕ್ವೆಶನ್. ಓಕೆ, ಇಟ್ಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆ ಆ ಎಡಿಟೋರಿಯಲ್ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ಅಂದರೆ ಬಿಟ್ಬಿಡಿ ಅದನ್ನು ಅಷ್ಟೇ, ಓಕೆ.
ಅದು ಸೊ 1.5 hours ಫಾರ್ ನ್ಯೂಸ್ ಪೇಪರ್. ದೆನ್ ಯು ರೀಡ್ ಪ್ರಿಲಿಮ್ಸ್ಗೆ ಇವಾಗಿದ್ರೆ ಈ 5 ಬುಕ್ ಹೇಳಿದ್ನಲ್ಲ ಇದನ್ನೇ ಪದೇ ಪದೇ ಓದಿ ಅಷ್ಟೇ. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ನೀಡ್ ಟು ಹ್ಯಾವ್ ಎನ್ ಇಂಟಿಗ್ರೇಟೆಡ್ ಪ್ಲ್ಯಾನ್. ಅಂದರೆ ಯು ನೀಡ್ ಟು ಸ್ಟಡಿ ಫಾರ್ ಮೇನ್ಸ್ ಎವ್ರಿಥಿಂಗ್ ಟುಗೆದರ್. ಪ್ರಿಲಿಮ್ಸ್ ಆದಮೇಲೆ ನಾನು ಆಪ್ಷನಲ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಆಪ್ಷನಲ್ಗೂ 1-2-3 hours ಅಲೋಕೇಟ್ ಮಾಡಲೇಬೇಕು. ಯಾ, ಸೊ ದಿಸ್ ವೇ ಯು ಹ್ಯಾವ್ ಟು ಪ್ಲ್ಯಾನ್. ಆ್ಯಂಡ್ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ನಂದು ಮೇನ್ಸ್ ಆಗಿದ ನಂತರ ನಾನು ಫಾರೆಸ್ಟ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದು. ಸೊ 2 optionals, ಫಾರೆಸ್ಟ್ರಿ ಆ್ಯಂಡ್ ಜಿಯಾಲಜಿ, ಆರ್ ಹ್ಯೂಜ್ ಆ್ಯಂಡ್ ದೇ ವರ್ ನ್ಯೂ ಟು ಮೀ. ಸೊ ಸೆಪ್ಟೆಂಬರ್ ಆಗಿದ್ಮೇಲೆ ಅಕ್ಟೋಬರ್, ನವಂಬರ್ 2 months ಇತ್ತು. December 2nd ವಾಸ್ ಫಾರೆಸ್ಟ್ ಎಕ್ಸಾಮ್. ಸೊ 2 monthsಲ್ಲಿ ಹ್ಯಾಡ್ ಟು ಸ್ಟಡಿ 2 new optionals. ಸೊ ನನಗಾಗತ್ತೆ ಅಂದರೆ ಎವ್ರಿಬಡಿ ಕ್ಯಾನ್, ಯು ಜಸ್ಟ್ ನೀಡ್ ಟು ಮ್ಯಾನೇಜ್ ಯೋರ್ ಟೈಮ್ ಪ್ರಾಪರ್ಲಿ, ದಟ್ಸ್ ಆಲ್. ಸೊ ಬೇಸಿಕ್ಲಿ ಈಗ ಒಂದು ಪುಲ್ವಾಮಾ ಅಟ್ಯಾಕ್ ಅಂತ ಹೇಳಿದ್ರಿ. ಸೊ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಇರಬೇಕಂತ ಅಥವಾ ಅನಾಲಿಸಿಸ್ ಇರಬೇಕು, ಅದಕ್ಕೆ ಸೊಲ್ಯೂಷನ್ ನೀವು ಇಂಟರ್ವ್ಯೂ ಪಾಯಿಂಟ್ ಆಫ್ ಟೈಮಲ್ಲೂ ಹೇಗೆ ಕೇಳ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು, ಇದೆಲ್ಲ ಇರುತ್ತೆ. ಸೊ ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ದಿಸ್ ಪುಲ್ವಾಮಾ ಅಟ್ಯಾಕ್, ಹೌ ವಿಲ್ ಯು ಥಿಂಕ್ ಆರ್ ಹೌ ಡು ಯು ಪ್ರಿಪೇರ್ ಇನ್ ದಟ್ ಆಸ್ಪೆಕ್ಟ್ ಫಾರ್ ಬೋತ್ ಇಂಟರ್ವ್ಯೂ ಮೇನ್ಸ್ and as well as prelims? How do you look into this subject and study? Okay. I'll take first a simpler example. Okay, I'll take traffic issue which sir just told, and then I'll come to Pulwama. Now prelims ali they might just ask national air quality standards ali yav gases include agide. So there are around 6 gases, some carbon dioxide, nitrogen oxide and all. So adu nimge gotirbeku, that is prelims, mugit, that's all. When it comes to mains, they'll ask you how can you okay, so how will you tackle the pollution issues in the country, or air pollution is increasing, so what do we do now? So hang kedlaga you are supposed to write, your answer will get enriched when you write. And if I was writing that answer, I would say you need a ಎಲ್ಲ ಸೆಕ್ಟರ್ಸ್ನು ಇನ್ಕ್ಲೂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಟ್ರಾಫಿಕ್ ಅಂದಾಗ ಕನೆಕ್ಟಿವಿಟಿ ಹೆಂಗೆ ಇನ್ಕ್ರೀಸ್ ಮಾಡಬೇಕು, ಅಥವಾ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ, ಅದಕ್ಕೋಸ್ಕರನೇ ಪೀಪಲ್ ಆರ್ ನಾಟ್ ಟೇಕಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. You need to think that. So you need to write adralli last mile connectivity needs to be ensured. That should be one part. Second part, you don't have to write 10 points in mains answer. Ashtu jagana iralla. It's 12.5 marks, 1.5 page. Ashte. So you, even if you read 100 editorials and write 100 points, ashtu jaga irodilla bariyake. So write 5-6 points and write one nice introduction. Okay, introduction need not be very big. Introduction can be either recently air traffic congestions have increased in these cities. Hangirbodu. Athwa if you know any fact, that can be an introduction. Okay. After that, you need to write 6 or 7 points maximum. So I told you last mile connectivity is an issue. Secondly, the number of two-wheelers, all that is increasing. So that is also an issue for traffic congestion. Like that, you need to write 6 points. Very simple points. Neeve yochne madidre, you will only tell me 6 points. You don't need to read much. And then write a conclusion. Okay. That is all you need to do for mains. If you write this much, out of 12.5 marks, you will definitely get 4 or 5. Minimum 4 or 5. And also when you are writing your mains marks, ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ ಅಲ್ಲ ನಿಮ್ಗೆ ಮಾರ್ಕ್ಸ್ ಕೊಡ್ತಾರಲ್ಲ, ಆ ಮಾರ್ಕ್ಸು ನಿಮ್ಗೆ UPSC ಆ್ಯಕ್ಚುಲ್ ಆಗಿ ಬರೋ ಮಾರ್ಕ್ಸು ಸೇಮ್ ಇರಲ್ಲ. It is just your practice, so don't keep that in your mind. And when you go to the interview, they'll ask if you have been appointed as a DC, okay, of Mysore. Okay, I'm taking an example of Mysore because they asked me. If you're a DC of Mysore, what is the immediate action you would take? So I had told that Mysore is dropped down in Swachh Bharat ranking, so I would take measures to pull that up. So they asked how would you do it? So ನಾನೇನಂದರೆ ಬೆಂಗಳೂರಲ್ಲಿ ರೀಸೆಂಟಾಗಿ ಕಸ ಕಿಯಾಸ್ಕ್ ಅಂತ ಓಪನ್ ಮಾಡಿದ್ದಾರೆ. ದ ಥಿಂಗ್ ಇಸ್ ಸೆಗ್ರಿಗೇಷನ್ ಯಾರೂ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸಿವಿಕ್ ವರ್ಕರ್ಸೇ ಸೆಗ್ರಿಗೇಟ್ ಮಾಡ್ತಾರೆ, ಸೊ ದ್ಯಾಟ್ ಅವೇರ್ನೆಸ್ ಬಿಲ್ಡ್ ಆಗುತ್ತೆ ಅಂತ. ನಾನು ಇದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಫಸ್ಟ್ ಮಾಡ್ತೀನಿ. ಸೆಕೆಂಡ್ಲಿ ವಾಟ್ ವುಡ್ ಯು ಡೂ ಅಂದಾಗ ಯು ಆಲ್ಸೋ ನೀಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು. ಡಿಫ್ರೆಂಟ್ ವೇಸ್ಟ್ ಏನು ಈ ವೇಸ್ಟ್ ಇದೆ, ಬಯೋಮೆಡಿಕಲ್ ವೇಸ್ಟ್ ಇದೆ. ಸೊ ಯು ನೀಡ್ ಟು ಥಿಂಕ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಆಸ್ ಎ DC ವಾಟ್ ಯು ವುಡ್ ಡೂ. ಓಕೆ, ಇವಾಗ ದೇ ಆಸ್ಕ್ ಯು ಟೆಕ್ನಾಲಜಿ ನೀವು ಹೆಂಗೆ ಯೂಸ್, ಸಿನ್ಸ್ ಐ ಆಮ್ ಎನ್ ಇಂಜಿನಿಯರ್, ಮೋಸ್ಟ್ ಆಫ್ ಮೈ ಇಂಟರ್ವ್ಯೂ ಇಸ್ ಬೇಸ್ಡ್ ಆನ್ ಟೆಕ್ನಾಲಜಿ. ಸೊ ದೇ ಆಸ್ಕ್ ನೀವು ಟೆಕ್ನಾಲಜಿನ ಹೆಂಗೆ ಯೂಸ್ ಮಾಡ್ತೀರಾ ಅಲ್ಲಿ, ಅದನ್ನು ಕೇಳ್ತಾರೆ ಬೇಸ್ಡ್ ಆನ್ ಗ್ರಾಜುಯೇಷನ್ ವಾಟ್ ಎವರ್. ಸೊ ಇಫ್ ಐ ಸಿಟ್ ದೇರ್ ಆ್ಯಂಡ್ ಟೆಲ್ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತೀನಿ, ಬಿಗ್ ಡೇಟಾ ಮಾಡ್ತೀನಿ,
they won't give me any marks. I am supposed to tell ground level ali, I am supposed to already think I am an IAS officer or IPS. ಹಂಗೆ ಯೋಚನೆ ಮಾಡಿ ನಾನೇನು ಹೇಳಿದೆ ಅಂದರೆ, ಫಸ್ಟ್ ನನ್ನ ಸ್ಟಾಫಿಂದು ಕೆಪಾಸಿಟಿನ ನಾನು ಅವ್ರಿಗೆ ಬೇಸಿಕ್ ಟೆಕ್ನಾಲಜಿನ ಯೂಸ್ ಮಾಡೋ ಅಷ್ಟು ಸ್ಕಿಲ್ಸ್ ಏನು ಬೇಕೋ ಅದನ್ನು ಮಾಡ್ತೀನಿ, ಬಿಕಾಸ್ ನಾನೆಲ್ಲ ಮಾಡೋಕ್ಕಾಗಲ್ಲ. ಸೊ ದೇ ವರ್ ವೆರಿ ಇಂಪ್ರೆಸ್ ವೆನ್ ಐ ಸೆಡ್ ದಟ್ ಐ ವುಡ್ ಡೆವಲಪ್ ದ ಸ್ಕಿಲ್ಸ್ ಆಫ್ ಮೈ ಸ್ಟಾಫ್. So in ground level, what you would do immediately is important. That's what when I say integrated approach andre hinge irbeku. You need to connect. Don't just think first nan prelims clear agidmele mains hotini, mains clear agidmele interview nodakolana hang madbardu. That's what I meant. Madam, 3 months left ಇದೆ prelims ಗೆ. So ನಮ್ಮ strategy ಹೆಂಗಿರಬೇಕು? So how to prepare for prelims now? So I already told you the books for prelims, right? Adanna daily ಓದ್ತೀರಿ. You shouldn't even miss one day. Every week you need to ensure that history ವಾರ ಮುಗಿಸಿದ್ರೆ ಮತ್ತೆ next week history, modern Indian ಆ ಥರ ನೀವೇ ಪ್ಲಾನ್ ಮಾಡ್ಕೊಳ್ಳಿ. ಒಂದು ಟೈಮ್ ಟೇಬಲ್ is very important. You need to manage time. If you can manage time, you can even crack this exam in 1 month. I'm sure you can crack. So first time management. Second, newspaper ಓದೋದು last day of the exam ತನಕ ಬಿಡಬೇಡಿ. ನ್ಯೂಸ್ಪೇಪರ್ ಓದಲೇಬೇಕು. You should know what is happening around you. And thirdly, ವಿಷನ್ ಅವರು ಈ ಕಂಪೈಲೇಷನ್ಸ್ ಬಿಡ್ತಾರಲ್ಲ, ಸಮ್ 8-9 ಬುಕ್ಲೆಟ್ಸ್ ಬಿಡ್ತಾರೆ. ಲಾಸ್ಟ್ 1.5 month ಮುಂಚೆ ಬಿಡ್ತಾರೆ. ಅದನ್ನು ಓದ್ಕೊಳ್ಳಿ, ಸ್ಕೀಮ್ಸ್ ಬಗ್ಗೆ ಅವೆಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ವಾಟ್ ಐ ಯೂಸ್ ಟು ಡೂ ವಾಸ್, ನಾನು ಮಾಕ್ ಟೆಸ್ಟ್ ತುಂಬ ತೊಗೊತಿದ್ದೆ. ಅಫಿಷಿಯಲ್ ಆಗಿ ಲೈಕ್ ಶಂಕರಲ್ಲಿ ತೊಗೊತಿದ್ದೆ ಮಾಕ್ ಟೆಸ್ಟ್, ಬಿಕಾಸ್ ಬೆಂಗಳೂರಲ್ಲಿ ಅದೇ ಹತ್ರ ಅಂತ. ಬಟ್ ನಾನು ದೇರ್ ಇಸ್ ಅ ವೆಬ್ಸೈಟ್ ಕಾಲ್ಡ್ freeupscmaterials.com. ಓಕೆ, ಐ ಥಿಂಕ್ ಮೋಸ್ಟ್ ಆಫ್ ಯು ವಿಲ್ ನೋ ಅಬೌಟ್ ಇಟ್. ಅಲ್ಲಿ ಹೋಗಿದ್ರೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಿಂದು ಪ್ರಿಲಿಮ್ಸ್ ಟೆಸ್ಟ್ ಪೇಪರ್ಸ್ ಇರುತ್ತೆ. ಥಿಂಕ್ ಅಬೌಟ್ ಪ್ರಿಲಿಮ್ಸ್ ಲೈಕ್ ಅ ಗೇಮ್, ನಂಬರ್ ಗೇಮ್ ಥರ. ದ ಮಿನಿಟ್ ಇವಾಗ ನಾವೆಲ್ಲ ಮೊಬೈಲ್ ಗೇಮ್ಸ್ ಆಡ್ತೀವಲ್ಲ, ಕಡಿಮೆ ಬಂದ ತಕ್ಷಣ ಅಯ್ಯೋ ನೆಕ್ಸ್ಟ್ ಇನ್ನೊಂದ್ಸತಿ ಆಡ್ತೀವಿ, ಯಾಕೆ ಇನ್ನೂ ಜಾಸ್ತಿ ಸ್ಕೋರ್ಸ್ ಬರಬೇಕಂತ. ಅದೇ ಥರ ಡೋಂಟ್ ಥಿಂಕ್ ದ್ಯಾಟ್ ಒಂದ್ಸತಿ 89 ಬಂದರೆ ಮುಗೀತದೆ. ಡೈಲಿ ಮಾಡ್ತಾ ಇರಿ. ಒಂದು ದಿವಸಕ್ಕೆ 2 ಪೇಪರ್, 3 ಪೇಪರ್, 4 ಪೇಪರ್. ಡೋಂಟ್ ಟೇಕ್ 2 hours ಟು ಡೂ ಇಟ್. ಡೂ ಇಟ್ ಇನ್ 1 hour, 15 minutes, ವಾಟ್ ಎವರ್. ಅಲ್ಲಿಂದ ಪೇಪರ್ಸ್ ಡೌನ್ ಮಾಡ್ಕೊತೀರಿ ಆ್ಯಂಡ್ ಕೀಪ್ ಸಾಲ್ವಿಂಗ್. ಯು ವಿಲ್ ಡೆಫಿನೆಟ್ಲಿ ಕ್ರ್ಯಾಕ್. ಎಸ್ಪೆಷಲಿ ಎಕಾನಮಿ ಒಂದು ಸ್ವಲ್ಪ ಟಫ್ ಇರುತ್ತೆ. ಸೊ ರೆಸ್ಟ್ ಆಫ್ ದಿ ಪೇಪರ್ ನೋಡಿದ್ರೆ ಎಕಾನಮಿ ಎಲ್ಲರಿಗೂ ಡೌಟ್ ಇರುತ್ತೆ ಜಾಸ್ತಿ. ಸೊ ಹೌ ಟು ರೀಡ್ ಇಟ್ ಎಕಾನಮಿ ಪೋರ್ಷನ್? ನಾನು ಎಕನಾಮಿಕ್ಸ್ಗೆ ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟ್ರಾಂಗ್ ಇರಬೇಕು. ಲೈಕ್ ಯು ಶುಡ್ ನೋ ವಾಟ್ ಇಸ್ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, SLR, CRR, ಆಲ್ ದಿಸ್ ಶುಡ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್, ರೈಟ್? ಸೊ ಅದಕ್ಕೆ ಮ್ಯಾಕ್ರೋ ಎಕನಾಮಿಕ್ಸ್ ಬುಕ್ ಓದಲೇಬೇಕು ನೀವು. ದೇರ್ ನೋ ಅದಕ್ಕೂ. ಇಫ್ ಯು ವಾಂಟ್, ಯು ಕ್ಯಾನ್ ಆಲ್ಸೋ ರೀಡ್ ರಮೇಶ್ ಸಿಂಗ್. ಐ ಹ್ಯಾವ್ ನಾಟ್ ರೆಡ್ ದಟ್ ಬುಕ್, ಬಟ್ ಯು ಕ್ಯಾನ್ ರೀಡ್ ದ್ಯಾಟ್. ಅದು ಬಿಟ್ಟು ಇನ್ನೆಲ್ಲ ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗುತ್ತೆ ಎಕನಾಮಿಕ್ಸ್. ಸೊ ನಿಮ್ಗೆ ಈ ಬೇಸಿಕ್ಸ್ ಕಾನ್ಸೆಪ್ಟ್ ಇದೆ ಅಲ್ವಾ? ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಯಾರ ಹತ್ರ ದುಡ್ಡು ಇರುತ್ತೆ, ಬ್ಯಾಂಕ್ಸ್ ಎಲ್ಲಿ ಡೆಪಾಸಿಟ್ ಮಾಡ್ತಾರೆ, SLR ಅಂದರೆ ಏನು, ರೆಪೋ ರೇಟ್ ಅಂದರೆ ಏನು, ರಿವರ್ಸ್ ರೆಪೋ ರೇಟ್ ಅಂದರೆ ಏನು, ಇನ್ಫ್ಲೇಷನ್ ಅಂದರೆ ಏನು, ಚೀಪ್ ಮನಿ ಪಾಲಿಸಿ, ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ಯು ವಿಲ್ ಆಟೋಮ್ಯಾಟಿಕ್ಲಿ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ವಾಚ್ ಮೃಣಾಲ್ ಸರ್ಸ್ ವಿಡಿಯೋಸ್ on economics. I think now he's doing a paid course on Unacademy, but our munche our website alli free ag videos hakidare, so you can make use of the videos. Basics ella adral cover agutte, inflation ella. So